Hello guys, welcome back to our channel Stories by Sumant. ನಾನು ನಿಮಗೆ ಇವತ್ತು ಹಾಸನದ ಯಗಚಿ ಡ್ಯಾಮಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೌದು, ಮೀನ್ಸ್ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಫಸ್ಟು ಸೌತ್ ಸೈಡಲ್ಲಿ ಏನಾರು ಮಳೆ ಆದರೆ, ಎಸ್ಪೆಷಲಿ ಚಿಕ್ಕಮಂಗ್ಳೂರು ಆಗಿರಲಿ ಅಥವಾ ಸಕಲೇಶ್ಪುರ ಆಗಿರಲಿ, ಬೇರೆ ಕಡೆ ಒಟ್ಟಿನಲ್ಲಿ ಮಲೆನಾಡು ಏರಿಯಾ ಕಡೆ ಒಂದು ಏನಾದ್ರು ಮಳೆ ಆಗಿದ್ರಲ್ಲಿ ಫಸ್ಟು ನಮ್ಮ ಯಗಚಿ ಡ್ಯಾಮು ಒಂದು ಫಿಲಪ್ ಆಗೋವಂಥದ್ದು. ಆ ಡ್ಯಾಮೇ ಫಸ್ಟ್ ಗೇಟ್ ಓಪನ್ ಮಾಡ್ತಾರೆ, ಅಲ್ಲಿಂದ ಬಾಕಿ ಓಪನ್ ಮಾಡೋವಂಥದ್ದು. ಸೊ ಇವತ್ತು ನಿನ್ನೆಯಿಂದ ಓಪನ್ ಮಾಡ್ತಾಯಿದ್ದಾರೆ ಅಂತ ಕೇಳ್ಪಟ್ಟೆ. ಸೊ ಹಂಗಾಗಿ ಇವತ್ತು ಒಂದು ವಿಸಿಟ್ ಹಾಕೋ ಬರೋಣ ಅಂತ, ಹೆಂಗಿರು ಸ್ಯಾಟರ್ಡೇ ಅಲ್ಲ, ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ನಾನು ನಿಮಗೂ ತೋರಿಸ್ತೀನಿ ಯಗಚಿ ಡ್ಯಾಮ್. ನಿಮಗೆಲ್ಲ ನೋಡಿರ್ತೀರ, ಬಟ್ ಈಗ ವಾಟರ್ ಫ್ಲೋ ಆಗ್ತಾ ಇರುತ್ತೆ, ಒಂದು ಚೆನ್ನಾಗಿರುತ್ತೆ, ನೋಡಿ ಎಂಜಾಯ್ ಮಾಡಿ. ಮತ್ತು ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಮೊದಲು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ. ನಾನಿವಾಗ ಇದು ಹೊಸ ರೋಡ್ ಮಾಡಿರೋದು, ಲೈಕ್ ಇದು ಬೆಂಗಳೂರು ರೋಡಿಂದ ಮೀನ್ಸ್ ರಿಂಗ್ ರೋಡಿಗೆ ಕನೆಕ್ಟ್ ಆಗುತ್ತೆ, ಬೈಪಾಸ್. ನಿಮಗೆಲ್ಲ ಗೊತ್ತಿರುತ್ತೆ ಹಾಸನದಲ್ಲಿವ್ರಿಗೆ ಇರೋರಿಗೆ, ಬೈಪಾಸಿಂದ ಇದು ಇದೊಂದು ಹೊಸ್ದಾಗಿ ಮಾಡಿದ್ದಾರೆ, ಇದೊಂದು ರಿಂಗ್ ರೋಡು, ಬೇಲೂರು ರಿಂಗ್ ರೋಡು ಅಂತ. ಸೊ ಇಲ್ಲಿ ಕನೆಕ್ಟ್ ಆಗುತ್ತೆ ಆರಾಮ್ಸೆ, ಸಿಟಿ ಒಳಗಡೆ ಏನು ಹೋಗೋದೇನು ಅವಶ್ಯಕತೆನೇ ಇರೋಲ್ಲ. ಸೊ ವಿ ಕ್ಯಾನ್ ಅವಾಯ್ಡ್ ದ ಟ್ರಾಫಿಕ್ ಆಲ್ಸೋ, ಪೆಟ್ರೋಲು ಸೇವ್ ಮಾಡ್ಬೋದು ಸಿಟಿ ಒಳಗಡೆ ಹೋದರೆ. ಅರೌಂಡ್ ಎಷ್ಟು 5 to 6 ಕಿಲೋಮೀಟರ್ ಜಾಸ್ತಿ ಆಗುತ್ತೆ ಸಿಟಿ ಕಡೆಯಿಂದ ಹೋದರೆ. ಸೊ ಇದು ತುಂಬಾ ಯೂಸ್ಫುಲ್ ಆಯಿತು, ಇದು ಒಂದು ರೋಡ್ ಮಾಡಿದ್ದಕ್ಕೆ. ಸೊ ಇದೇ ರೀತಿ ಸ್ವಲ್ಪ ಶಾರ್ಟ್ ರೋಡ್ ಮಾಡ್ತಾನೆ ಇರಿ ಅಂತ ಹೇಳಿ. ಸೊ ನಾನು ನಿಮಗೆ ಸಿಗ್ತೀನಿ ಯಗಚಿ ಡ್ಯಾಮಿಗೆ ಹೋದ ಮೇಲೆ. ಸೊ ಅಲ್ಲಿವರೆಗೂ ಒಂದು ಟೈಮ್ ಲ್ಯಾಪ್ಸ್ನ ಎಂಜಾಯ್ ಮಾಡಿ ಅಂತ ಹೇಳುತ್ತಾ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನೋಡ್ತಾ ಇದ್ದೀರಲ್ಲ ಬೇಲೂರು ರೋಡ್ ಯಾವ ರೀತಿ ಇದೆ ಅಂತ. ಶನಿವಾರ ಭಾನುವಾರ ಆದಷ್ಟೇ ಸಾಕು, ಫುಲ್ಲು ಟ್ರಾಫಿಕ್ ಮಾತ್ರ. ಚಿಕ್ಕಮಂಗ್ಳೂರು ಹೋಗೋಂಥ ಜನ ಅಂತೂ ಇಲ್ಲಿ ಕೇಳಲೇಬೇಡ, ತುಂಬ ಜನ ಬರ್ತಾರೆ. ಅದರಲ್ಲಿ ಈಗಂತೂ ವಾಟರ್ ಫಾಲ್ಸ್ ಅಂತೆ ಅಥವಾ ಟೆಂಪಲ್ ವಿಸಿಟ್, ಡ್ಯಾಮ್ ನೋಡೋಕ್ಕೆ ಅಂತೂ ಕೇಳಲೇಬೇಡಿ, ಯಾವುದ್ಯಾವುದೋ ಮೂಲೆಯಿಂದ ಬರ್ತಾರೆ ಇಲ್ಲಿಗೆ ಜನ. ಸೊ ಫುಲ್ಲು ಟ್ರಾಫಿಕ್ ಮಾತ್ರ ಈ ರೋಡ್ ಅಂತೂ ಶನಿವಾರ ಭಾನುವಾರ. ಸೊ ಬಟ್ ಆದರೂ ಈ ರೋಡಲ್ಲಿ ಹೋಗೋಂಥ ಮಜನೇ ಬೇರೆ ಕಣ್ರಿ. ಯಾಕಂದರೆ ನೋಡಿ, ನನ್ನ ಲೆಫ್ಟು ನನ್ನ ರೈಟ್ ಸೈಡಲ್ಲಿ ನೋಡಿ ಫುಲ್ಲು ಮರ ಇದೆ, ಆ ಮರ ಜೊತೆಗೆ ತಂಪಾದ ಗಾಳಿ. ನೋಡಿ ರೋಡ್ ನೋಡಿ, ಒಂಚೂರಾರು ಡ್ಯಾಮೇಜ್ ಕಾಣ್ತಾ ಇದೆ ಏನಾರು, ಈ ಥರ ರೋಡ್ ನಿಮ್ಗೆ ಎಲ್ಲೂ ಸಿಗಲ್ಲ ಕಣ್ರಿ. ಆ ರೀತಿ ಮೈಂಟೈನ್ ಮಾಡಿದ್ದಾರೆ ಬೇಲೂರು ರೋಡ್ ಅಂತೂ. ಸೊ ನೋಡ್ತಾ ಇದ್ರಲ್ಲ, ಕೇರಳ ಬಸ್ ಬರ್ತದೆ, ಕೇಳ ಕೇರಳ ಬಸ್ ಯಾವ ರೀತಿ ಗೊತ್ತಾ ಐಡೆಂಟಿಫೈ ಮಾಡೋದು? ಬಸ್ ಮೇಲೆ ಒಂದು 10 to 12 ಬಲ್ಬ್ಸ್ ಹಾಕಿರ್ತಾರೆ, ಲೈಕ್ ಒಂಥರ ಸ್ಪೀಕರ್, ಹಳೆ ಥರ ಸ್ಪೀಕರ್ ಬರೋದಲ್ಲ, ಆ ಥರ ಸ್ಪೀಕರ್ ಥರ ಕಾನ್ಸೆಪ್ಟ್ ತಗೊಂಡು ಲೈಟ್ ಹಾಕಿರ್ತಾರೆ. ಸೊ ಹಂಗಾಗಿ ಬೇಗ ಐಡೆಂಟಿಫೈ ಮಾಡ್ಬೋದು. ಮತ್ತು ಅವ್ರದಲ್ಲಿ ತುಂಬಾ ಒಂಥರ ಫ್ಯಾನ್ಸಿಯಾಗಿ ಕಾಣುತ್ತೆ ಮಾತ್ರ ಅವ್ರ ಬಸ್ ಅಂತೂ. ಸೊ ಹಂಗಾಗಿ ಬೇಗನೆ ದೂರದಲ್ಲೇ ಐಡೆಂಟಿಫೈ ಮಾಡ್ಬೋದು. ಸೊ ಏನು ಅವ್ರದ್ದೇನು ನಂಬರ್ ಪ್ಲೇಟ್ ನೋಡೋದೇ ಬೇಕಾಗಿಲ್ಲ, ಅವ್ರ ಜೊತೆ ಮಾತಾಡ್ಸೋದೇ ಬೇಕಾಗಿಲ್ಲ, ತುಂಬಾ ಬೇಗನೆ ಗೊತ್ತಾಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಇದೆ, ನೋಡ್ತಾ ಇದ್ದೀರಲ್ಲ, ಪ್ಲೇಸ್ ಮಾತ್ರ ಸೂಪರ್ ಆಗಿದೆ. ಈ ಥರ ನಿಮಗೆ ಫೀಲ್ ಎಲ್ಲೂ ಸಿಗಲ್ಲ. ಸೊ ಒಂದ್ಸತಿ ವಿಸಿಟ್ ಮಾಡಿ ಬೇಲೂರು ರೋಡಿಗೆ. ನೋಡಿ ಅಕ್ಕಪಕ್ಕ ಮರಗಳು ಯಾವ ರೀತಿ ಫುಲ್ಲು, ಅಯ್ಯೋ ದೇವ್ರೆ ಯಾವ ರೀತಿ ಬೆಂಡ್ ಆಗಿದೆ, ಬಿದ್ದರೆ ಹೆಂಗೆ ಕತೆ ಅಂತ ನೋಡಿ. ಆ ಮರ ಅಂತೂ ಫುಲ್ ಬೆಂಡ್ ಆಗಿದೆ ಮಾತ್ರ, ಬಿದ್ದರೆ ಹೆಂಗೆ ಕತೆ ಯಪ್ಪ. ಒಂದು ಮರ ಬಿತ್ತ ಅಂದರೆ ಮೊದಲು ಈ ಟ್ರಾಫಿಕ್ ಬೇರೆ ನೋಡಿ ಹೆಂಗೆ ಬಂದ ಹತ್ಲೆಗೆ. ಅಯ್ಯೋ ದೇವ್ರೆ, ಓವರ್ಟೇಕ್ ಅಂತೂ ಮಾಡೋಕ್ಕಾಗ್ತಾಯಿಲ್ಲ ಮಾತ್ರ, ಫುಲ್ಲಿ ಹೆವಿ ಕಷ್ಟಪಡ್ಬೇಕು ಮಾತ್ರ. ಕಂಟಿನ್ಯೂಸ್ ಆಗಿ ಯಾವ್ದಾರು ದೊಡ್ಡ ವೆಹಿಕಲ್ ಹಿಂದ್ಗಡೆ ಹೋಗ್ತಿದ್ರೆ ಅಬ್ಬಾ ದೇವ್ರೆ, ಒಂದು 10-20 ಕಾರ್ನ ಓವರ್ಟೇಕ್ ಮಾಡೋಷ್ಟೊತ್ತಿಗೆ ಅಪ್ಪ ಸುಸ್ತಾಗಿರುತ್ತೆ. ಈ ಬಿಡಿ, ಈ ಗಾಡಿ ಅಂತೂ ಹೆಂಗೋ ಕೆಚ್ಕೊಂಡು ಹೋಗ್ಬೋದು.
ಲೈಕ್ ಗೇಟ್ ಟು ಗೇರು ಅಥವಾ ಹೆಂಗೋ ಸಂಧಿ ಪಂದಿಲೆಲ್ಲ ಹೋಗ್ಬೋದು. ಕಾರ್ ಅಂತೂ ಕಷ್ಟನೇ. ಸೊ ಮಳೆ ಸ್ಟಾರ್ಟ್ ಆಯಿತು ನೋಡಿ, ಆಗಲೇ ಬೇಲೂರು ಕಡೆ ಮಳೆ ಸ್ಟಾರ್ಟ್ ಆಯಿತು. ಯಪ್ಪ ಏನು ಮಳೆನಪ್ಪ, ಈಗೂ ಮಳೆ ಬರ್ತಿದೆ. ಸ್ವಲ್ಪ ಹಾಸನ ಸ್ವಲ್ಪ ಬಿಸಿಲು ಹೊಡಿತಿತ್ತು, ಬಟ್ ಇವಾಗ ಅಲ್ಲಿ ಏನು ಕತೆನೋ ಗೊತ್ತಿಲ್ಲ. ಮಳೆ ಬಂದಿಲ್ಲ ಅಂದರೆ ಸಾಕಪ್ಪ. ಅಟ್ಲೀಸ್ಟ್ ಒಂದು ವಿಡಿಯೋ ಕವರ್ ಮಾಡೋ ತನಕ ಮಳೆ ಬರಬಾರ್ದು. ಯಾಕಂದರೆ ಮಳೆ ಬಂದರೆ ಏನು ಮಾಡೋಕ್ಕಾಗಲ್ಲ, ಬೇಜಾರಾಗುತ್ತೆ. ಅಯ್ಯೋ ಆ ಜರ್ಕಿನ್ ಅಂತೆ ಮತ್ತು ಕೋಟ, ಯಪ್ಪ ಒಂಥರ ವೀಡಿಯೋ ಮಾಡೋಕ್ಕೆ ಮನಸ್ಸು ಬರೋಲ್ಲ ಮಾತ್ರ ಮಳೆ ಬರ್ತಿದ್ರೆ. ಅದ್ರಲ್ಲಿ ಬೇರೆ ಈ ಗೋಪುರಗಳಿಗೆ ವಾಟರ್ ಕೇಸೆಲ್ಲ ಹಾಕೊಂಡು ಮಾಡೋಷ್ಟೊತ್ತಿಗೆ ಅಯ್ಯೋ ಫುಲ್ಲು ಬಿದ್ದೇ ಹೋಗಿರ್ತೀವಿ ಮಾತ್ರ. ಬಿಸ್ನೆಸ್ ತುಂಬ ಜನ ಆ್ಯಡ್ಸ್ ಮತ್ತು ಬೇರೆ ಥರ ಪ್ರಮೋಷನ್ ವೀಡಿಯೋಸ್ ಮಾಡಿಕೊಡಿ ಅಂತ ಕೇಳ್ತಿದ್ದಾರೆ. ಸೊ ಪ್ರಮೋಷನ್ ವೀಡಿಯೋಸ್ ಎಲ್ಲ ನಾನು ಇನ್ನೂ ಮಾಡೋಕ್ಕೆ ಹೋಗಿಲ್ಲ. ಜಸ್ಟ್ ನಾನು ಇನ್ನೂ ಬೇರೆ ಮಾಡೋದಿದೆ. ಬಟ್ ಬೇಕಾದ್ರೆ ಆ್ಯಡ್ಸ್ ಬೇಕಾದ್ರೆ ನೀವು ನನ್ನ ಅಕೌಂಟಿಗೆ ಸೆಂಡ್ ಮಾಡಿದರೆ ನಾನು ಬೇಕಾದ್ರೆ ವಿಸಿಬಲ್ ಮಾಡ್ತೀನಿ. ಅದು ಆ್ಯಡ್ಸ್ ಪ್ರಮೋಷನ್ ಬೇಕಾದ್ರೆ ಮಾಡಿಕೊಡ್ತೀನಿ ಬೇಕಾದ್ರೆ. ಸೊ ತುಂಬ ಜನ ಕೇಳ್ತಿದ್ರು. ಸೊ ಇದೊಂದು ಜಸ್ಟ್ ಒಂದು ಗುಡ್ ಪ್ಲ್ಯಾಟ್ಫಾರ್ಮ್ ಅಂತ ಈಗ ಒಂದು ಹೇಳಿದೆ ಅಷ್ಟೇ. ಸೊ ಇದ್ರ ವ್ಲಾಗಲ್ಲೇ ಒಂದು ಬರಲಿ ಅಂತ. ಸೊ ತುಂಬ ಜನ ಟ್ರೈ ಮಾಡ್ತಿದ್ದಾರೆ ನನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ. ಸೊ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಬೇಕಾದ್ರೆ ನನ್ನ ಡೀಟೇಲ್ಸು. ಸೊ ಬಂತು ನೋಡಿ, ಯಗಚಿ ಜಲಾಶಯ ಯೋಜನೆ ಬೇಲೂರು ಅಂತ. ಸೊ ಯಗಚಿ ಡ್ಯಾಮ್ದು ಒಂದು ಇನ್ಫಾರ್ಮೇಷನ್ನು ಸ್ಮಾಲಾಗಿ ನಿಮಗೆ ಹೇಳ್ತೀನಿ. ಸೊ ಯಗಚಿ ಡ್ಯಾಮು ಲೊಕೇಟ್ ಆಗಿರೋಂಥದ್ದು ಚಿಕ್ಕಮಂಗ್ಳೂರು ಹಾಗೂ ಬೇಲೂರು ಮಧ್ಯದಲ್ಲಿ ಲೊಕೇಟ್ ಆಗಿದೆ. ಸೊ ಕೇವಲ ಬೇಲೂರಿಂದ ಯಗಚಿ ಡ್ಯಾಮಿಗೆ 15 ನಿಮಿಷ ಆಗುವಂಥದ್ದು. ಚಿಕ್ಕಮಂಗ್ಳೂರಿಂದನೂ ಸಹ ಯಗಚಿ ಡ್ಯಾಮಿಗೆ ಒಂದು 15ರಿಂದ 20 ನಿಮಿಷ ಆಗುವಂಥದ್ದು. ಸೊ ಇದು ಹಾಸನ ಡಿಸ್ಟಿಕ್ಕಿಗೆ ಸೇರುವಂಥದ್ದು ಯಗಚಿ ಡ್ಯಾಮ್. ಸೊ ಯಗಚಿ ಡ್ಯಾಮ್ ಕನ್ಸ್ಟ್ರಕ್ಷನ್ ಆಗಿದ್ದು 2001ರಲ್ಲಿ. ಸೊ ರಿಸರ್ವಾಯರ್ ಒಂದು ಎವಲ್ಯೂಷನ್ ಬಂದ್ಬಿಟ್ಟು 965 ಮೀಟರ್ಸ್ ಅಬೋವ್ MSL ಅಂತ ಹೇಳಿದ್ದಾರೆ. ಯಗಚಿ ಡ್ಯಾಮ್ ಒಂದು ಲೆಂತ್ ಬಂದ್ಬಿಟ್ಟು 1280 ಇದೆ ಅಂತ ಹೇಳಿದ್ದಾರೆ ಮೀಟರ್ಸು. ಸೊ ನೆಕ್ಸ್ಟ್ ಮ್ಯಾಕ್ಸಿಮಮ್ ಹೈಟ್ ಬಂದ್ಬಿಟ್ಟು ರಿಸರ್ವಾಯರು 26.23 ಸಮಥಿಂಗ್ ಮೀಟರ್ಸ್ ಏನೋ ಇದಿದೆ ಅಂತ ಹೈಟು. ಸೊ ನೆಕ್ಸ್ಟು ನಿಮಗೆ ಯಗಚಿ ಡ್ಯಾಮಲ್ಲಿ ನಿಮಗೆ ಒಂದು ಸ್ಪೋರ್ಟ್ಸ್ ಅವೈಲೇಬಲ್ ಇದೆ, ಮೀನ್ಸ್ ವಾಟರ್ ಸ್ಪೋರ್ಟ್ಸು ಲೈಕ್ ಜೆಟ್ ಸ್ಕೀ ಆಗಿರ್ಬೋದು, ಸ್ಪೀಡ್ ಬೋಟ್ ಆಗಿರ್ಬೋದು, ಅಥವಾ ಬನಾನಾ ಬೋಟ್ ಆಗಿರ್ಬೋದು, ಅಥವಾ ಕಯಾಕಿಂಗ್ ಅಥವಾ ಕ್ರೂಸರ್ ಸಹ ಅವೈಲೇಬಲ್ ಇದೆ. ಸೊ ನೋಡಿ ಟ್ರೈ ಮಾಡಿ. ಮೀನ್ಸ್ ಬೇಲೂರಿಗೆ ಏನಾದ್ರು ಬಂದರೆ ಯಗಚಿ ಡ್ಯಾಮಿಗೆ ವಿಸಿಟ್ ಮಾಡಿ. ಬೇಕಾದ್ರೆ ನಿಮಗೆ ಕ್ರೂಸರ್ ಅವೈಲೇಬಲ್ ಇದೆ ಅಥವಾ ಬನಾನಾ ಬೋಟ್ ಸಹ ಅವೈಲೇಬಲ್ ಇದೆ. ಸೊ ನೆಕ್ಸ್ಟು ಯಗಚಿ ಡ್ಯಾಮು ಒಂದು ಸ್ಟೋರೇಜ್ ಕೆಪಾಸಿಟಿ ಬಂದ್ಬಿಟ್ಟು 3.17 TMC ಒಂದು ಅವೈಲೇಬಲ್ ಇದೆ. ಮತ್ತು ಹೈಯೆಸ್ಟ್ ಫ್ಲೋರ್ ರೇಟು ಆಗಸ್ಟ್ 10, 2019 25,000 ಕ್ಯೂಸೆಟ್ ನೀರ ಹೊರಡೆ ಹಾಕಿದ್ದಾರೆ. ಯಾಕೆ ಅಂದರೆ ಚಿಕ್ಕಮಂಗ್ಳೂರಲ್ಲಿ ಅವತ್ತಿನ ದಿನ ಹೆವಿ ರೈನ್ಫಾಲ್ ಆಗಿತ್ತು. ಸೊ ಹಂಗಾಗಿ ಅದೇ ಹೈಯೆಸ್ಟ್ ಒಂದು ವಾಟರ್ ಫ್ಲೋನ ಇದು ಮಾಡಿದ್ದಾರೆ, ಹೈಯೆಸ್ಟ್ ವಾಟರ್ ಫ್ಲೋನ ಕೊಟ್ಟಿದ್ದಾರೆ ಔಟ್ಸೈಡಿಗೆ. ಸೊ ಹಾಗೂ ಯಗಚಿ ಡ್ಯಾಮಿಂದ ಒಂದು ನೆಕ್ಸ್ಟ್ ವಾಟೆಹೊಳೆ ಅಂತ ಒಂದು ಡ್ಯಾಮ್ ಇದೆ. ವಾಟೆಹೊಳೆ ಡ್ಯಾಮ್ ಸಹ ಸ್ಮಾಲಾಗೇ ಇದೆ. ಅದು ಸಹ 1.36 TMC ಕೆಪಾಸಿಟಿ ಅವೈಲೇಬಲ್ ಇದೆ. ಅದು ರಾಜನಹಳ್ಳಿ ಅಂತ ಒಂದು ಅಲ್ಲಿ ಲೊಕೇಟ್ ಮಾಡಿದ್ದಾರೆ. ಸೊ ಇಲ್ಲಿಂದ ಮೀನ್ಸ್ ಯಗಚಿ ಡ್ಯಾಮಿಂದ ವಾಟೆಹೊಳೆಗೆ ಹೋಗಿ ಅಲ್ಲಿಂದ ಗರು ಡ್ಯಾಮಿಗೆ ಹೋಗುವಂಥದ್ದು. ಸೊ ಈ ರೀತಿ ಒಂದು ಪ್ರೋಸೆಸ್ ಆಗುವಂಥದ್ದು. ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್. ಫೈನಲಿ ಯಗಚಿ ಡ್ಯಾಮ್ ಹತ್ರ ಬಂದ್ವಿ. ಸೊ ಈಗ ಬೈಕ್ನ ಒಂದು ಕಡೆ ಸೇಫಾಗಿ ಪಾರ್ಕ್ ಮಾಡ್ಕೊಂಡು ವಿಸಿಟ್ ಮಾಡೋದೆ.
ರಿಸರ್ವೈರ್ ಮೀನ್ಸ್ ಬ್ಯಾಕ್ ಸೈಡಲ್ಲಿ ಇದ್ದೀವಿ. ನೋಡ್ತಾ ಇದ್ದೀರಲ್ಲ, ಫುಲ್ಲು ನೀರು ತುಂಬಿದೆ. ಸೊ ನೀರು ತುಂಬಿದೆ. ಸೊ ನಿಮಗೆ ಈ ರೀತಿ ಒಂದು ಬ್ಯಾಕ್ ಸೈಡ್ ನಿಮಗೆ ವ್ಯೂ ಕಾಣೋವಂಥದ್ದು. ಸೊ ಮೊದಲು ಅಲ್ಲಿ ಆ ಸೈಡ್ ಬೋಟಿಂಗ್ ಆಗೋದು, ಈಗ ಯಾಕೋ ಸ್ಟಾಪ್ ಮಾಡಿದ್ದಾರೆ. ಸೊ ಬೋಟಿಂಗ್ ಇತ್ತು. ಸೊ ಮೋಸ್ಟ್ಲಿ ಸ್ಟಾರ್ಟ್ ಮಾಡ್ತಾರೆ, ಯಾಕಂದರೆ ಈಗ ಟೂರಿಸ್ಟರು ತುಂಬ ಜನ ಬರ್ತಿದ್ದಾರಲ್ಲ. ಸೊ ಮತ್ತೆ ಸ್ಟಾರ್ಟ್ ಮಾಡ್ಬೋದು. ಸೊ ಈ ರೀತಿ ನಿಮಗೆ ಕಾಣೋವಂಥದ್ದು. ಸೊ ಓಪನ್ ಮಾಡಿದ್ದಾರೆ ಗೇಟ್ನ. ಸೊ ಮುಂದೆಯಿಂದ ತೋರಿಸ್ತೀನಿ. ಸೊ ಬ್ಯಾಕ್ ಸೈಡ್ ನೋಡ್ಕೊಳ್ಳಿ, ಈ ರೀತಿ ನಿಮಗೆ ಸಿಗುವಂಥದ್ದು. ಮೇಲಂತೂ ಅಲೋ ಮಾಡಲ್ಲ. ಸೊ ಹಿಂಗೆ ಜಸ್ಟ್ ಈ ರೀತಿ ಬಂದ್ಬಿಟ್ಟು ನೋಡ್ಕೊಂಡು ಹೋಗ್ಬೇಕಷ್ಟೆ. ಸೊ ಅಲ್ಲೆಲ್ಲ ಪರ್ಮಿಷನ್ ಇರೋಲ್ಲ. ಸೊ ಎಲ್ಲ ಇಂಜಿನಿಯರ್ಸ್ಗಳಿಗೆ ಮಾತ್ರ, ಯಾರು ಡ್ಯಾಮ್ನ ಕಂಟ್ರೋಲ್ ಮಾಡ್ತಾರೋ ಅವ್ರಿಗೆ ಮಾತ್ರ ಅಲ್ಲಿ ಪರ್ಮಿಷನ್ ಇರುತ್ತೆ. ಮೇಲ್ಗಡೆ ಹೋಗ್ಬಿಟ್ಟು ಬೇಕಾದ್ರೆ ನೋಡ್ಬೋದು ವ್ಯೂನ. ಬಟ್ ನಮಗಿಲ್ಲ ಪರ್ಮಿಷನು. ಜಸ್ಟ್ ನಾವು ಲೈಕೆ ಟೂರಿಸ್ಟರ್ ಹಂಗೆ ಇರಬೇಕು ಯಾವಾಗಲೂ. ಸೊ ಹಂಗಾಗಿ ಈಗ ಈ ಸೈಡಿಗೆ ಬಂದಿದೆ, ಫ್ರಂಟ್ ಸೈಡು. ಸೊ ನೋಡ್ತಾ ಇದ್ದೀರಲ್ಲ, ಹಿಂಗೆ ಈ ರೀತಿ ಕಾಣೋವಂಥದ್ದು. ತುಂಬ ದೊಡ್ಡದಾಗೆ ಕಾಣುತ್ತೆ ದೂರದಲ್ಲಿ. ಬಟ್ ಬ್ಯಾಕ್ ಸೈಡ್ ವಾಟರು ತುಂಬ ಏನು ಅಷ್ಟೊಂದೇನಿಲ್ಲ. ಎಷ್ಟು 9899 ಏನೋ ಇದೆ ಅಷ್ಟೇ. ಸೊ ಈ ರೀತಿ ನಿಮ್ಗೆ ಕಾಣೋವಂಥದ್ದು. ಸೊ ರೈಟ್ ಸೈಡ್ ಡ್ಯಾಮು, ಲೆಫ್ಟ್ ಸೈಡ್ ಸ್ವಲ್ಪ ಗಾರ್ಡನ್ ಥರ ಕಾಣ್ತಾ ಇದೆ. ಈಗ ಮಳೆ ಬಂತಲ್ಲ, ಸ್ವಲ್ಪ ಹಂಗೆ ಗ್ರಾಸ್ ಎಲ್ಲ ಬೆಳೆದಿದೆ ಹಂಗೆ. ಸೊ ಇಷ್ಟು ದೊಡ್ಡದಾಗಿದೆ ನೋಡಿ. ಈ ರೀತಿ ನಿಮಗೆ ಸಿಗುವಂಥದ್ದು ಒಂದು ಯಗಚಿ ಡ್ಯಾಮ್. ತುಂಬ ಜನ ಬರ್ತಿದ್ದಾರೆ ಮಾತ್ರ ಇವತ್ತು. ಐ ಥಿಂಕ್ ನಾನು ಇನ್ನೂ ಮೈಕ್ ಹಾಕಿಲ್ಲ. ಮೈಕ್ನ ಇದು ಹೆಲ್ಮೆಟಲ್ಲೇ ಇದೆ. ಸೊ ಮೈಕ್ನ ತರಕ್ಕೆ ಹೋಗಿಲ್ಲ. ಸೊ ಸ್ವಲ್ಪ ವಿಂಡ್ ಬ್ಲಾಸ್ಟ್ ಬರ್ತಾ ಇರ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡ್ರಪ್ಪ, ಇಷ್ಟು ದಿನ ಬೈಕಲ್ಲಿ ಆಫ್ ರೋಡಿಂಗು, ಇವಾಗ ಕಾಲಲ್ಲಿ ಆಫ್ ರೋಡಿಂಗ್ ಮಾಡೋದು. ಸೊ ನಿಮಗೆ ಈ ರೀತಿ ಒಂದು ಸಿಗುವಂಥದ್ದು. ಒಟ್ಟು 5 ಗೇಟ್ ಇದೆ. 5 ಗೇಟ್ನ ಒಂದು ಲಿಮಿಟಾಗಿ ಒಂದು ಗೇಟ್ನ ಓಪನ್ ಮಾಡಿದ್ದಾರೆ. ಈ ರೀತಿ ಸಿಗುವಂಥದ್ದು. ಸೊ ನೋಡ್ತಾ ಇದ್ದೀರಲ್ಲ, ಇಸ್ ಎ ಫಸ್ಟ್ ಟೈಮ್ ಈಗ ಬಂದಿರೋ ಮಳೆಯಲ್ಲಿ ಫಸ್ಟ್ ಟೈಮ್ ಇವಾಗ ನಮ್ಮ ಯಗಚಿ ಡ್ಯಾಮ್ ತುಂಬಿ ಇವಾಗ ಎಲ್ಲ ಒಟ್ಟು 5 ಗೇಟ್ಗಳನ್ನ ಓಪನ್ ಮಾಡಿ ಒಂದು ನೀರನ್ನ ಫ್ಲೋ ಆಗ್ತದೆ. ಸೊ ಇಲ್ಲಿಂದ ಒಂದು ವಾಟೆಹೊಳೆ ಹೋಗುವಂಥದ್ದು, ಅದಾದಮೇಲೆ ಹೇಮಾವತಿಗೆ ಹೋಗುವಂಥದ್ದು. ಸೊ ಅದಾದಮೇಲೆ KRS, ಅಲ್ಲಿಂದ ತಮಿಳ್ನಾಡಿಗೆ ಹೋಗುವಂಥದ್ದು. ಸೊ ನೋಡ್ತಾ ಇದ್ದೀರಲ್ಲ, ಈ ರೀತಿ ನಿಮ್ಗೆ ಸಿಗುವಂಥದ್ದು. ಇದು ಜಸ್ಟ್ ಅಷ್ಟೊಂದು ಏನು ಡೀಪ್ ಇಲ್ಲ, ಲಿಮಿಟಾಗಿ ಹಂಗೆ ಡಿಸೈನ್ ಮಾಡಿದ್ದಾರೆ. ಸೊ ನೋಡ್ತಾ ಇದ್ದೀರಲ್ಲ. ಸೊ ನೀವು ಗೊರೂರು ಡ್ಯಾಮಲ್ಲಿ ನೋಡಬೇಕು ಯಾವ ರೀತಿ ಫ್ಲೋ ಆಗುತ್ತೆ ಅಂದರೆ, ಲೈಕ್ ಗೇಟ್ ಮೇಲ್ಗಡೆ ಹೈಟಿಂದ ಈ ಥರ ಬಂದು ಹಿಂಗೆ ಮೇಲೆ ಎದ್ದೇಳುತ್ತೆ. ಆ ಥರ ತುಂಬ ಚೆನ್ನಾಗಿರುತ್ತೆ. ನೀರು ಎಷ್ಟೋ ಕಿಲೋಮೀಟ್ರ್ ದೂರ ಆರ್ತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬಟ್ ಏನಿಲ್ಲ, ಜಸ್ಟ್ ಫ್ಲೋಯಿಂಗ್ ಹೋಗ್ತಾ ಇದೆ ಅಷ್ಟೇ. ಇದು ಲಿಮಿಟಾಗಿ ಗೇಟ್ ಓಪನ್ ಮಾಡಿದ್ದಾರೆ. ಸೊ ಈ ರೀತಿ ನಿಮ್ಗೆ ಸಿಗುವಂಥದ್ದು ಯಗಚಿ ಫ್ರಂಟ್ ವ್ಯೂ. ಸೊ ಅದು ಬಿಟ್ಟರೆ ಹಿಂಗಿದೆ, ಲಿಮಿಟಾಗಿ ಒಂದು ಗಾರ್ಡನ್ ಮಾಡಿದ್ದಾರೆ. ಅದು ಬಿಟ್ಟು ಏನೂ ಇಲ್ಲ. ಒಂದು ಲೈಕ್ ಒಂದು ಸಿಂಪಲ್ ಹಂಗೆ ಮಾಡಿದ್ದಾರೆ. ಒಂದು ಟೂರಿಸ್ಟರೆಲ್ಲ ನೋಡೋಂಗೆ ಮಾಡಿದ್ದಾರೆ. ಕಾನ್ಸೆಪ್ಟು
ಇವತ್ತು ಬರಬೇಕಂತ ಇತ್ತು, ಬಟ್ ನೆನ್ನೆನೇ ಇತ್ತು. ನೆನ್ನೆ ಗೇಟ್ ಓಪನ್ ಮಾಡ್ತಿದ್ರು, ಬಟ್ ಗೊತ್ತಾಗಲಿಲ್ಲ ಯಾವಾಗೋ ಗೇಟ್ ಓಪನ್ ಮಾಡಿದ್ದಾರೆ. ಬಟ್ ನಂಗೆ ಇನ್ಫಾರ್ಮೇಷನ್ ಬಂತು, ಬಟ್ ಅವ ನೆನ್ನೆನೇ ಬಂದರೆ ಚೆನ್ನಾಗಿರೋದು. ಬಟ್ ಏನು ಮಾಡೋಂಗಿಲ್ಲ, ಇವತ್ತು ಬಂದೀನಿ. ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗ್ತೀನಿ ಬೇರೆ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್.